ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಅಕ್ಷರಶಃ ಕಂಡು ಕೇಳರಿಯದ ಭೀಕರ ಬರಗಾಲ. ಆದ್ರೆ ಬೆಂಗಳೂರಿನಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಹಿಂದೂಗಳಿಗೆ ನೀರಿಲ್ವಾ? ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹಿಂದೂಗಳಿಗೆ ನೀರು ಕೊಡೋದಿಲ್ವಾ? ಹಿಂದೂಗಳಿಗೆ ಮಾತ್ರ ನೋಡಿ, ವೋಟ್ ಹಾಕಿದ್ರೆ ಮಾತ್ರ ಹಿಂದೂಗಳಿಗೆ ನಾವು ನೀರು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಜಮೀರ್ ಬಾಯ್, ಏನಿದು ನಿಮ್ಮ ಕ್ಷೇತ್ರದಲ್ಲಿ ನಡೀತಿರೋದು? ಹಿಂದೂಗಳು ವೋಟ್ ಹಾಕಿದ್ರೆ ಮಾತ್ರ ನೀವು ನೀರು ಕೊಡ್ತೀರಾ? ಯಾರು ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೀವು ನೀರು ಕೊಡೋದಿಲ್ವಾ? ಜಲಗಂಡಾಂತರ ಇದ್ರೂ ಕೂಡ ಬೇಕಾ ಈ ರೀತಿಯ ವೋಟ್ ರಾಜಕೀಯ? ರಾಜ್ಯ ರಾಜಧಾನಿಯಲ್ಲಿ ಈ ಥರದ ಒಂದು ವಿಚಾರ, ಈ ಥರದ್ದು ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ. ವೋಟ್ ಹಾಕಿದ್ರೆ ಮಾತ್ರ ಹಿಂದೂಗಳಿಗೆ ನೀರು ಕೊಡ್ತೀವಿ ಅಂತೇಳಿ ಹೇಳಿದಾರಂತೆ ಜಮೀರ್ ಅಹಮದ್ ಖಾನ್. ಚಾಮರಾಜಪೇಟೆ ಸುತ್ತಮುತ್ತ ನಲ್ಲಿಯಲ್ಲಿ ಗಲೀಜು ನೀರು ಬರ್ತಾ ಇದೆ. ಒಂದು ಕಡೆಯಲ್ಲಿ ಹಿಂಗಾದ್ರೆ ಚಲವಾದಿಪಾಳ್ಯ, ಗಿರಿಪುರ ಸುತ್ತಮುತ್ತ ನೀರಿಗೆ ಹಾಹಾಕಾರ ಇದೆ. ನಳ್ಳಿಯಲ್ಲಿ ಗಲೀಜು ನೀರು ಬರ್ತಾ ಇದೆ. ನೀರು ಕೊಡಿ ಸ್ವಾಮಿ ಅಂತ ಹೇಳಿದ್ರೆ ವೋಟ್ ಹಾಕಿದ್ದೀರಾ ನೀವು? ನಮಗೆ ವೋಟ್ ಹಾಕಿದ್ರೆ ಮಾತ್ರ ನೀರು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಯಾರು ಸಂತ್ರಸ್ತರಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ. ನೋಡಿ ಸ್ವಾಮಿ, ನಾವು ವೋಟ್ ಹಾಕಿಲ್ಲ ಅಂತೇಳಿ ನಮ್ಗೆ ನೀರೇ ಕೊಡೋದಿಲ್ಲ ಇವರು ಅಂತೇಳಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ವೀರೇಶ್ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹಿಂಗಂತ ಹೇಳಿದ್ದಾರೆ, ನಮ್ಗೆ ವೋಟ್ ಹಾಕಿದ್ದೀರಾ ನೀವು? ವೋಟ್ ಹಾಕಿದ್ರೆ ಮಾತ್ರ ನೀರು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ನೀವ್ ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ವೋಟ್ ಹಾಕಿಲ್ಲ ಅಂತೆ ಬಿಡಲ್ಲ ಅಂತೆ. ಹಾಕಿಲ್ಲ, ಅವಾಗ ಹಾಕಿದ್ರೇನೆ ಬಿಡ್ಬೇಕಾ? ವೋಟ್ ಹಾಕಿದ್ರೆ ಮಾತ್ರ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಯಾರು ಹೇಳಿದ್ದು? ಜಮೀರು ಕಳ್ಸಿದ್ರ ಅವಾಗ ಜನ ಹಾಕಿದ್ರೇನೆ ಬಿಡ್ಬೇಕಾ? ನೀವೆಲ್ಲ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಹಾಕಿಲ್ಲ ಸರ್, ಹಿಂದೂ ಪಕ್ಷ ನಾವು ಹಾಕಿದ್ರೇನೆ ಬಿಡ್ಬೇಕಾ? ನಮ್ಗೆ ಈ ಕರ್ನಾಟಕದಲ್ಲಿ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಜಮೀರು ದಯವಿಟ್ಟು ನಮ್ಗೆ ನೀರ್ ಬೇಕು ಸರ್. ಜಮೀರ್ ಅಂತ ಇವಾಗ ನೀವ್ ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ವೋಟ್ ಹಾಕಿಲ್ಲ ಅಂತೆ ಬಿಡಲ್ಲ ಅಂತೆ. ಹಾಕಿಲ್ಲ. ನೋಡಿ, ರಿಪಬ್ಲಿಕ್ ಕನ್ನಡ ಆ ಸ್ಥಳಕ್ಕೆ ಹೋಗಿ ವಸ್ತು ಸ್ಥಿತಿಯನ್ನ ವಿವರಿಸಿದ ನಂತರ ಫಸ್ಟ್ ಅಂಡ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ಅಲ್ಲಿ ಹೋಗಿ ಜಲದಾಹವನ್ನ ತೆರೆದಿಟ್ಟ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ, ನಮ್ಮ ಸುದ್ದಿ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾರೆ. ವೇಗದಲ್ಲಿ ದುರಸ್ತಿ ಕಾರ್ಯವನ್ನು ಕೂಡ ಸಿಬ್ಬಂದಿ ನಡೆಸಿದ್ದಾರೆ. ವಾಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ದುರಸ್ತಿ ಕಾರ್ಯ ಆಗಿದೆ. ನೋಡಿ, ಅಲ್ಲಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಲ್ಲ, ಹಿಂಗೆಲ್ಲ ಅವ್ಯವಸ್ಥೆ ಇದೆ, ನೀರಿಲ್ಲದೆ ಜನ ಹನಿ ನೀರಿಗೂ ಕೂಡ ಅಲ್ಲಿ ಒದ್ದಾಡ್ತಿದ್ದಾರೆ ಅನ್ನೋ ಪರಿಸ್ಥಿತಿಯನ್ನು ನಾವು ತೆರೆದಿಟ್ಟ ನಂತರ ಸ್ಥಳಕ್ಕೆ ವಾಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಬರ್ತಾರೆ. ಮನೆ ಮನೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ನಲ್ಲಿಯಲ್ಲೂ ಕೂಡ ಈ ಕೊಳಕು ನೀರು ಬರ್ತಾ ಇತ್ತು ಅಂಥೇಳಿ ನಾವು ವರದಿಯನ್ನು ಮಾಡಿ ಆದ ನಂತರ ಅಲ್ಲಿ ವಾಟರ್ ಇನ್ಸ್ಪೆಕ್ಟರ್ ಬಂದು ಪರಿಶೀಲನೆ ಮಾಡಿ ದುರಸ್ತಿ ಏನಾಗಬೇಕಾಗಿದೆ ಅದನ್ನು ಮಾಡ್ತಾ ಇದ್ದಾರೆ. ಪೇಟೆಯ ಛಲವಾದಿ ಪಾಳ್ಯದಲ್ಲಿ ಕುಡಿಯೋ ನೀರಿನ ವಿಚಾರವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಗಲೀಜು ನೀರು ಬರ್ತಾ ಇದೆ ಅಂತ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದ ತಕ್ಷಣ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ನಾವು ಜಲಮಂಡಳಿಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿದ್ದೀವಿ. ಈಗ ಸದ್ಯಕ್ಕೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ದುರಸ್ತಿ ಕಾರ್ಯ ಅತ್ಯಂತ ವೇಗದಲ್ಲಿ ಸಾಗ್ತಾ ಇದೆ ಅಂತಂದರೆ, ಈ ದುರಸ್ತಿ ಕಾರ್ಯ ಅಂದರೆ ಗಲೀಜು ನೀರು ಯಾವ್ದಾಗಿ ಬರ್ತಾ ಇದೆ ಅದನ್ನು ಸರಿಪಡಿಸೋವರೆಗೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಟ್ಯಾಂಕರ್ಗಳನ್ನು ತಂದು ಇಲ್ಲಿ ನಿಲ್ಲಿಸಲಾಗಿದೆ. ತಾವು ಗಮನಿಸ್ತಾ ಇರ್ಬೋದು, ಈಗ ಈ ಒಂದು ಟ್ಯಾಂಕರ್ನ ಮೂಲಕ ಇಲ್ಲಿನ ಏರಿಯಾದ ಜನರಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ಆ ನೀರಿನ ಪೈಪ್ಲೈನ್ ಸರಿ ಹೋದ್ಮೇಲೆ ಅಲ್ಲಿಯೂ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ಈ ಟ್ಯಾಂಕಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ. ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಈಗ ಮಾಡಿದ್ದಾರೆ. ತಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ನೋಡಿ ಈ ಬೋರ್ಡ್ ಮೇಲೆ ಬರೆದಿದ್ದಾರೆ ಕೂಡ, ನೀರು ಖಾಲಿ ಆದಲ್ಲಿ ಕೆಳಗಿನ ನಂಬರನ್ನು ಸಂಪರ್ಕಿಸಿ. ಈ ನಂಬರ್, ಈ ಟ್ಯಾಂಕಲ್ಲಿ ನೀರು ಖಾಲಿ ಆದ ತಕ್ಷಣ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿಬಿಟ್ರೆ ನೀರು ಬರುತ್ತೆ ಅಂತ. ಇದರ ಜೊತೆಗೆ ಈಗ ಸದ್ಯಕ್ಕೆ ಇಲ್ಲಿ ನೀರು ಖಾಲಿ ಆದರೂ ಕೂಡ ಮತ್ತೊಂದು ಗಾಡಿಯ ನೀರಿನ ವ್ಯವಸ್ಥೆ, ಟ್ಯಾಂಕ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದನ್ನು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಈ ಏರಿಯಾದ ಜನರಿಗೆ ಈಗ ಸದ್ಯಕ್ಕೆ ಕುಡಿಯೋ ನೀರು ಬೇಕಲ್ಲ, ಹೀಗಾಗಿ ಜಲಮಂಡಳಿಯವರು ಈಗ ಈ ರೀತಿ ವಾಹನಗಳ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇರೋಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ವಾಹನದ ತುಂಬ ಈಗ ನೀರಿದೆ, ತಾವು ಗಮನಿಸ್ತಿರ್ಬೋದು ನೋಡಿ. ಉಚಿತ ನೀರು, ಈ ನೀರನ್ನು ಯಾರು ಮಾರಾಟ ಮಾಡುವಂತಿಲ್ಲ. ಉಚಿತ ನೀರನ್ನು ಇಡೀ ಏರಿಯಾಗೆ ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀರನ್ನು ಮಿತವಾಗಿ ಬಳಸಿ ಅನ್ನುವಂತಹ ಒಂದು ಜಾಗೃತಿ ಸಂದೇಶವೂ ಕೂಡ ಇದೆ. ಸದ್ಯಕ್ಕೆ ಬೇಸಿಗೆ ಕಾಲ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಆದ್ದರಿಂದ ಸದ್ಯಕ್ಕೆ ಈ ಮೂಲಕ ಟ್ಯಾಂಕರ್ನ ಮೂಲಕವೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಮಟ್ಟಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸ ಅಧಿಕಾರಿಗಳಿಂದ ಆಗ್ತಾ ಇದೆ. ಇದರ ಜೊತೆಗೆ ಇಲ್ಲಿಯೂ ಕೂಡ ಈಗಲೂ ಕೂಡ ದುರಸ್ತಿ ಕಾರ್ಯ ನಡೀತಾ ಇರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸ್ವತಃ ವಾಟರ್ ಇನ್ಸ್ಪೆಕ್ಟರ್
ಮಂಜುನಾಥ್ ಅವರು ಸ್ಥಳದಲ್ಲಿದ್ದಾರೆ. ಅವರು ಈಗ ದುರಸ್ತಿ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶುದ್ಧ ಕುಡಿಯುವ ನೀರು ಈ ಏರಿಯಾದ ಜನರಿಗೆ ಸಿಗಲಿಕ್ಕಿದೆ. ಅದಕ್ಕಿಂತ ಪೂರ್ವದಲ್ಲಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಟ್ಯಾಂಕ್ ಮತ್ತು ಆ ಟ್ಯಾಂಕ್ನ ಮೂಲಕವೂ ಕೂಡ ನೀರಿನ ವ್ಯವಸ್ಥೆಯನ್ನು ಇಲ್ಲಿನ ಜನರಿಗೆ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.